द्रोणं च भीष्मं च जयद्रथं च कर्णं तथान्यानपि योधवीरान् मया हतास्त्वं जहिमा व्यथिष्ठा युध्यस्व जेतासि रणे सपत्नान् द्रोणं च ಭೀಷ್ಮಂ ಚ ಜಯದ್ರಥಂ ಚ. ಚರಣದಲ್ಲಿ ಬಂದಿರೋ ಎಲ್ಲ ಅನುಸ್ವಾರಗಳ ಉಚ್ಚಾರಣೆ ಚ ವರ್ಗದ ಅನುನಾಸಿಕದ ರೀತಿ ಬರಬೇಕು, ಯಾಕಂದ್ರೆ ಮುಂದೆ ಚ ನೇ ಬಂದಿದೆ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಕರ್ಣಂ ತಥಾನ್ಯಾ ತಥಾನ್ಯಾ ತ ಆದ ನಂತರ ಥ ಮಹಾಪ್ರಾಣ ದೀರ್ಘ ತಥಾನ್ಯಾನಪಿ ನಪಿ ಎರಡು ರಸ್ವ ನಪಿ ಯೋಧವೀರಾನ್ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಸ್ತ್ವಂ ಜಹಿಮಾ ವ್ಯಥಿಷ್ಠಾ ಮಯಾ ಹತಾಂಸ್ತ್ವಂ ಜಹಿ. ಹತಾಂಸ್ ಇಲ್ಲಿ ತಾನಂತರ ಬಂದಿರೋ ಅನುಸ್ವಾರದ ಉಚ್ಚಾರಣೆ ನಾಸಿಕಾವ ರೀತಿ, ಶಬ್ದದ ಕೊನೆಗೆ ಬಂದಿರೋ ಅನುಸ್ವಾರದ ಉಚ್ಚಾರಣೆ ಚ ವರ್ಗದ ಅನುನಾಸಿಕದ ರೀತಿ ಬರಬೇಕು. ಹತಾಂಸ್ತ್ವಂ ಜಹಿ ಮಾ ವ್ಯಥಿಷ್ಠಾ, ಮಾ ದೀರ್ಘ ಬಂದು ಅದ್ರ ಮೇಲೆ ಆಘಾತ, ವ್ಯಥಿಷ್ಠಾ ನಲ್ಲಿ ಥಿ ರಸ್ವ ಮಹಾಪ್ರಾಣ ಅದ್ರ ಮೇಲೆ ಆಘಾತ, ಮುಂದೆ ಅರ್ಧ ಮೂರ್ಧನ್ಯ ಶ ಪೂರ್ತಿ ಠ ಮಹಾಪ್ರಾಣ ದೀರ್ಘ ವ್ಯಥಿಷ್ಠಾ. ಮೂರನೇ ಚರಣ ಯಾವ ರೀತಿ ಹಾಡಬೇಕು ಮತ್ತೊಮ್ಮೆ ನೋಡುವ. ಮಯಾ ಹತಾಂಸ್ತ್ವಂ ಜಹಿಮಾ ವ್ಯಥಿಷ್ಠಾ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್. ಯುಧ್ಯಸ್ವ ಯುಧ್ಯಸ್ವ, ಇಲ್ಲಿ ಯುಜ್ಯಸ್ವ ಅಂತ ಇಲ್ಲ, ಶಬ್ದ ಏನಿದೆ ಗಮನಿಸಬೇಕು. ಯುಧ್ಯಸ್ವ ಜೇತಾಸಿ, ಯುಧ್ಯಸ್ವ ನಲ್ಲಿ 3 ಅಕ್ಷರ ರಸ್ವ ಇದೆ, ಜೇತಾಸಿ ಸಿ ಮಾತ್ರ ರಸ್ವ, ಮುಂದೆ ರಣೇ ಸಪತ್ನಾನ್, ಸಪತ್ ಪ ನಂತರ ಅರ್ಧತ ಸಪತ್ನಾನ್, ನಾ ದೀರ್ಘ ಕೊನೆಗೆ ವ್ಯಂಜನನ ಸಪತ್ನಾನ್. ನೋಡೋಣ ಪೂರ್ತಿ ಶ್ಲೋಕ ಮೂಲ ಗೀತೆಯ ಪ್ರಕಾರ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯಥಿಷ್ಠಾ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್. ರ